ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 31. ಆಸ್ಪತ್ರೆಗೆ ಆಟೋ ಚಾಲಕರು ಆಗಾಗ ಬಂದು ವಿಚಾರಿಸುತ್ತಿದ್ದರು. ರಾಯರ ಬಂಧು ಬಳಗ, ಮಹಾಲಕ್ಷ್ಮಿಯವರ ಬಂಧು ಮಿತ್ರರು ವಿಷಯ ತಿಳಿದು ಆಸ್ಪತ್ರೆಗೆ ಬಂದು ಸಾಂತ್ವನ ಹೇಳಿದ್ದರು. ಸುಜಿ ಅತ್ತಿಗೆಗೆ ಅಪಘಾತವಾದ ಸುದ್ದಿ ತಿಳಿದ ಕೂಡಲೇ ರಾಯರ ತಮ್ಮ ಹೆಂಡತಿಯೊಂದಿಗೆ ಬಂದು ಹಾಸನದಲ್ಲಿ ಉಳಿದುಕೊಂಡು ಊಟ ತಿಂಡಿಯನ್ನು ಮಾಡಿಕೊಡುತ್ತಿದ್ದರು. ಇದರಿಂದ ರಾಯರಿಗೆ ತುಂಬ ಅನುಕೂಲವೇ ಆಗುತ್ತಿತ್ತು. ಸತೀಶ, ರಂಗ, ನಟೇಶ ಬಿಡುವಾದಾಗ ಏನಾದರೂ ಸಹಾಯ ಬೇಕಿದ್ದರೆ ಹೇಳಿ ಎಂದು ಧೈರ್ಯ ತುಂಬಿದ್ದರು. ಅಪಘಾತವಾಗಿ 3 ದಿನವಾದರೂ ಸುಜಿಯ ಪರಿಸ್ಥಿತಿ ಸುಧಾರಿಸಿರಲಿಲ್ಲ. ಸಾವು ಬದುಕಿನೊಡನೆ ಹೋರಾಟ ಮುಂದುವರಿಸಿದ್ದಳು. ರಮೇಶ ಸುಜಿಯ ಪರಿಸ್ಥಿತಿಯನ್ನು ನೋಡಿ ತೀರಾ ನೊಂದುಕೊಂಡಿದ್ದ. ಸುಜಿ ಆತ್ಮೀಯತೆಯಿಂದ ಮಾತಾಡುತ್ತಿದ್ದಳು. ಒಳ್ಳೆಯ ಹುಡುಗಿ, ಅಂತಹ ಹುಡುಗಿ ಇಂದು ಬದುಕಲು ಹೋರಾಡುತ್ತಿದ್ದಾಳೆ. ಹೊರ ಜಗತ್ತಿನ ಅರಿವೇ ಇಲ್ಲ ಎಂದರೆ ಹೇಗೆ? ದುಃಖ ತಡೆಯಲಾರದೆ ಅಕ್ಷರಶಃ ಹತ್ತಿದ್ದ. ಆತ್ಮೀಯ ಗೆಳೆಯ ಸತೀಶನ ಗೆಳತಿ ಇಂದು ಯಮನೊಡನೆ ಸೆಣಸಾಡುತ್ತಿದ್ದಾಳೆ. ಭಯ ಆವರಿಸಿತು. ಸತೀಶನ ನೆನಪು ಕಾಡಿತು. ಸುಜಿಗೆ ಅಪಘಾತವಾಗಿದೆ ಎಂದು ಸತೀಶನಿಗೆ ತಿಳಿಸಿ 24 ಗಂಟೆ ಕಳೆದಾಗಿತ್ತು. ಸತೀಶ ಬಂದಿರಲಿಲ್ಲ. ಮೈಸೂರಿನಿಂದ ಹಾಸನಕ್ಕೆ ಬರಲು ಹೆಚ್ಚೆಂದರೆ 3.5 ಗಂಟೆ ಸಾಕು. ಆದರೆ ಒಂದು ದಿನವೇ ಕಳೆದು ಹೋಗಿದೆ. ಸುಜಿಗಾಗಿ ಹಗಲಿರುಳು ಕನಸು ಕಾಣುತ್ತಾ ಸುಜಿ ಮರಣಶೈಲಿಯಲ್ಲಿದ್ದಾಳೆ. ನೋಡಲು ಬರಬೇಕಿತ್ತು. ಸುಜಿಗೆ ನಮಗಿಂತ ಹೆಚ್ಚಾಗಿ ಸತೀಶನ ಅವಶ್ಯಕತೆ ಇದೆ. ಮೊದಲೇ ಮಾಸ್ಟರಿಗೆ ಸತೀಶನ ಮೇಲೆ ಅನುಮಾನ. ಈ ಕಷ್ಟದ ಸಮಯದಲ್ಲಿ ಬಂದು ನೋಡದೆ ಹೋದರೆ ರಾಯರು ಜೀವಮಾನದಲ್ಲಿ ಇವನನ್ನು ನಂಬುವುದಿಲ್ಲ. ಮಾಸ್ಟರ್ ಹೇಳಿದಂತೆ ಸತೀಶನ ಪ್ರೀತಿ ಕಾಮಕ್ಕೆ ಸೀಮಿತವಾಯಿತೇ? ಪ್ರಶ್ನೆ ಮೂಡಿತು. ಯೌವನದ ಹುಚ್ಚಾಟವೇ ಹಾಗೆ. ಮೈಸೂರಿಗೆ ಹೋಗಿ ಮರೆತು ಬಿಟ್ಟಿದ್ದಾನ? ಸತೀಶನ ಬಗ್ಗೆ ಅನುಮಾನ ಕಾಡಿತು. ಸತೀಶನ ಬಗ್ಗೆ ಯೋಚಿಸುತ್ತಲಿದ್ದ ಮನಸ್ಸಿನಲ್ಲಿ 100 ಕೆಟ್ಟ ಆಲೋಚನೆಗಳು ಬಂದು ಹೋದವು. ಕೂರಲಾರದೆ ಚಡಪಡಿಸುತ್ತಿದ್ದ ರಮೇಶ ಸುಮಿಯ ಪಕ್ಕ ಕುಳಿತ. ಸತೀಶನ ನೆನಪಿನಿಂದ ಹೊರಬರಲು ಪ್ರಯತ್ನಿಸಿದ. ಸುಮಿಯೊಡನೆ ಮಾತಾಡಲು ಶುರು ಮಾಡಿದ. ಮಹಾಲಕ್ಷ್ಮಿ ಮತ್ತು ಸುಮಿ ಚೇತರಿಸಿಕೊಳ್ಳುತ್ತಿದ್ದರು. ಚಿಕಿತ್ಸೆ ಮುಂದುವರಿದಿತ್ತು. ಆದರೆ ಸುಜಿ ಮಾತ್ರ ತುರ್ತು ಘಟಕದಲ್ಲೇ ಇದ್ದಳು. ಸುಜಿಯನ್ನು ನೋಡುವ ತವಕ ಹೆಚ್ಚಾಗಿತ್ತು. ಸಿಬ್ಬಂದಿಗಳಲ್ಲಿ ವಿನಂತಿಸಿದ. ಸುಜಿಯನ್ನು ನೋಡಿದ ರಮೇಶ ಜೀವಂತ ಶವದಂತೆ ಭಾಸವಾಯಿತು. ನೇತು ಹಾಕಿದ್ದ ಬಾಟಲ್, ಕೈಗೆ ಸೂಜಿ ಚುಚ್ಚಿ ಪ್ಲಾಸ್ಟರ್ ಹಾಕಿದ್ದರು. ಆ ದೃಶ್ಯ ಪದೇ ಪದೇ ನೋಡಿ ಮನಸ್ಸಿಗೆ ತೀವ್ರ ನೋವಾಯಿತು. ಇದ್ಯಾವುದರ ಅರಿವೇ ಇಲ್ಲದೆ ಮಲಗಿದ್ದಳು ಸುಜಿ. ಡ್ರಿಪ್ಸ್ ಮೂಲಕ ಚಿಕಿತ್ಸೆ ಕೊಡುತ್ತಿದ್ದರು. ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿದರು. ಹೊರ ಜಗತ್ತು ಅವಳಿಂದ ದೂರವಾಗಿತ್ತು. ನೋವಿನ ಪರಿವೇ ಇರಲಿಲ್ಲ. ಜೀವಂತ ಶವ. ಸಣ್ಣಗೆ ಉಸಿರಾಡುತ್ತಿದ್ದಳು. ದೂರದಿಂದ ರಮೇಶ ನೋಡಿದ. ಮನಸ್ಸಿಗಾದ ನೋವನ್ನು ತಡೆಯಲಾಗಲಿಲ್ಲ. ಮನದಲ್ಲಿಯೇ ವಿಧಿಯನ್ನು ಶಪಿಸಿದ. ವಿಧಿ, ನೀನು ಅದೆಷ್ಟು ಕ್ರೂರಿ. ಒಂದು ಕ್ಷಣ ಶಪಿಸಿ ಕಣ್ಮುಚ್ಚಿದ. ರಮೇಶನಿಗೆ ಹಳೆಯ ನೆನಪು ಮೂಡಿತು. ತನ್ನನ್ನು ನೋಡಿದ ಕೂಡಲೇ ಯಾವಾಗಲೂ ರಮೇಶಣ್ಣ ಎಂದು ನಗುತ್ತಾ ಓಡಿ ಬರುತ್ತಿದ್ದ ಸುಜಿ ಇಂದು ಅದೇ ರಮೇಶಣ್ಣ ಸುಜಿಯನ್ನು ನೋಡಲು ಬಂದಿದ್ದ. ಸುಜಿಯ ಆ ಉತ್ಸಾಹ, ನಗು, ಸಂಭ್ರಮ ಇರಲಿಲ್ಲ. ಮಾತಾಡುವುದಿರಲಿ, ನೋಡುವ ಸ್ಥಿತಿಯಲ್ಲೂ ಇರಲಿಲ್ಲ. ಅವಳು ತಡೆಯಲಾರದೆ ಬಿಕ್ಕಳಿಸಿದ. ಕೂಡಲೇ ನರ್ಸ್ ಬಂದು ಟೈಮ್ ಆಯಿತು, ಹೋಗಿ ಎಂದು ಹೋಗಲು ಸೂಚಿಸಿದಳು. ಬಲವಂತವಾಗಿ ನಿಂತು ಸುಜಿಯನ್ನು ನೋಡಿದ. ಕರುಳು ಹಿಂಡಿದಂತಾಯಿತು. ಅಲ್ಲಿಂದ ನೇರವಾಗಿ ಬಂದು ಸುಮಿ ಪಕ್ಕ ಕುಳಿತ. ಮನಸ್ಸಿಗೆ ಆಘಾತವಾಗಿತ್ತು. ಧ್ವನಿ ಹೊರಡದೆ ಮೌನವಾಗಿದ್ದ. ತುಂಬ ನೊಂದಿದ್ದ ರಮೇಶ ಯಾರ ಬಳಿಯೂ ಮಾತಾಡದೆ ಮಂಕಾಗಿ ಕುಳಿತಿದ್ದ. ನಗುತ್ತಿದ್ದ ರಮೇಶನ ಮುಖದಲ್ಲಿ ಬೇಸರದ ಛಾಯೆ ಗಮನಿಸಿದ ಸುಮಿಗೆ ತಕ್ಕನದೇ ಚಿಂತೆ. ಯಾವಾಗಲೂ ಅವಳ ಬಗ್ಗೆ ವಿಚಾರಿಸುತ್ತಿದ್ದಳು. ಕೈ ಹಿಡಿದು ಕೇಳಿದಳು. ರಮೇಶಣ್ಣ, ಸುಜಿಗೆ ಅಪಘಾತ ಆಗಿರೋ ವಿಷಯನ ಸತೀಶ್ ಅಣ್ಣನಿಗೆ ತಿಳಿಸಿದ್ದೀಯಾ? ಅವರು ಬರ್ತಾರಾ? ಇದ್ದಕ್ಕಿದ್ದಂತೆ ಸುಮಿ ಕೇಳಿದ ಪ್ರಶ್ನೆಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೆಂದು ತಿಳಿಯಲಿಲ್ಲ. ಅತ್ತಿತ್ತ ನೋಡಿದ. ಮಾಸ್ಟರ್ ಯೋಚಿಸುತ್ತಾ ಕುಳಿತಿದ್ದರು. ಮಹಾಲಕ್ಷ್ಮಿರವರು ಶೂನ್ಯ ದೃಷ್ಟಿ ಬೀರಿ ಮಲಗಿದ್ದರು. ಸುಮಿಯನ್ನು ನೋಡಿದ. ಅವಳ ಕಣ್ಣುಗಳು ಸತೀಶನನ್ನು ಅರಸುತ್ತಿದ್ದವು. ಅದು ತನ್ನ ಪ್ರೀತಿಯ ಅಕ್ಕನಿಗಾಗಿ. ಹೌದು ಸುಜಿ, ಫೋನ್ ಮಾಡಿದ್ದೆ, ಆದರೆ ಅರ್ಧಕ್ಕೆ ಮಾತು ನಿಲ್ಲಿಸಿದ. ರಾಯರು ರಮೇಶನ ಮಾತು ಕೇಳಿಸಿಕೊಂಡು, ಸತೀಶ ಬರೋಲ್ಲ ರಮೇಶ, ನಿಮಗೆ ಅನುಭವ ಸಾಲದು. ನಾನು ಹೇಳಿದರೆ ನಿಮಗೆ ಅರ್ಥವಾಗಲ್ಲ, ಮಾರ್ಮಿಕವಾಗಿ ನುಡಿದರು. ಅಪ್ಪನ ಮಾತು ಕೇಳಿ ಸುಮಿಗೆ ಬೇಸರವಾಯಿತು. ಅಕ್ಕ ಸತೀಶನನ್ನು ಕಷ್ಟ ಕಾಲದಲ್ಲಿ ಬಂದು ನೋಡದಿದ್ದರೆ ಅದೆಂತಹ ಪ್ರೀತಿ. ಸತೀಶನ ಮೇಲೆ ಕೋಪ ಬಂದಿತ್ತು. ಕೋಪದ ಜೊತೆಗೆ ಅಸಹ್ಯ ಭಾವನೆ. ಏನಾದರೂ ಸಮಸ್ಯೆ ಇರಬಹುದು ಮಾಸ್ಟರ್, ಬರ್ತಾನೆ. ಸತೀಶನ ಪರವಹಿಸಿ ಮಾತಾಡಿದ ರಮೇಶ, ನಿನಗೆ ಭ್ರಮೆ. ಪ್ರೀತಿಗೂ ಕಾಮಕ್ಕೂ ವ್ಯತ್ಯಾಸ ಗೊತ್ತಿಲ್ಲದವರ ಸಹವಾಸ ಮಾಡಿದರೆ ಜೀವನ ಪೂರ್ತಿ ಅನುಭವಿಸಬೇಕಷ್ಟೇ. ಪ್ರೀತಿ ಮತ್ತು ಕಾಮದ ಅಂತರ ಸತೀಶನಿಗೆ ಗೊತ್ತಿಲ್ಲ ರಮೇಶ. ಪ್ರೀತಿ ಬೆಲೆ ಗೊತ್ತಿದ್ದರೆ ಏನೇ ಸಮಸ್ಯೆ ಇದ್ದರೂ ಬದಿಗೊತ್ತಿ ಬರ್ತಿದ್ದ. ಆದರೆ ನಿಟ್ಟುಸಿರು ಬಿಟ್ಟರು ರಾಯರು. ಈ ವಿಷಯವನ್ನು ಮುಂದುವರಿಸಲು ರಮೇಶನಿಗೆ ಮನಸ್ಸಾಗಲಿಲ್ಲ. ಹೌದು, ಮಾಸ್ಟರ್ ಮಾತಿನಲ್ಲಿ ಸತ್ಯವಿದೆ. ಪ್ರೀತಿ ಮುಂದೆ ಯಾವುದೂ ಇಲ್ಲ. ಸತೀಶ ಬರಬೇಕಾಗಿತ್ತು. ರಮೇಶನ ಒಳಧ್ವನಿ ಹೇಳಿತು. ಸರ್, ಡಾಕ್ಟರ್ ನಿಮ್ಮನ್ನು ಕರೆಯುತ್ತಿದ್ದಾರೆ, ಬನ್ನಿ ಎಂದು ರಾಯರನ್ನು ಕರೆದರು ನರ್ಸ್.
ಹೌದಾ ಬಂದೆ ಎನ್ನುತ್ತಾ ನರ್ಸ್ ಹಿಂದೆ ಓಡಿದರು. ನಾಳೆಗೆ ಮುಂದುವರಿಯುವುದು. ಆಡಿಯೋವನ್ನು ಕೇಳಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.